ನಿನಗಾಗಿ ಭಾಗ 66. ವಿಕ್ರಮ್ ತುಂಬ ಭಯದಿಂದ ಅವಳನ್ನು ಹುಡುಕುತ್ತಿರುತ್ತಾನೆ. ಆದರೆ ಅವಳು ಎಲ್ಲೂ ಸಿಗುವುದಿಲ್ಲ. ಪ್ರತಿಯೊಬ್ಬರಿಗೂ ಪದೇ ಪದೇ ಫೋನ್ ಮಾಡಿ ಕೇಳಿದರೂ ಕೂಡ ಯಾರಿಂದಲೂ ಕೂಡ ಸರಿಯಾದ ಉತ್ತರ ಬರುವುದಿಲ್ಲ. ಅವಳು ಇಲ್ಲದೆ ನಾನು ಮನೆಗೆ ಹೇಗೆ ಹೋಗಲಿ? ಅಜ್ಜಿಗೆ, ಅವರ ಚಿಕ್ಕಪ್ಪನಿಗೆ, ಶಾಂತಿಗೆ ಹೇಗೆ ಉತ್ತರ ಕೊಡಲಿ? ನನ್ನ ಬದುಕು ಹೀಗಾಗಿ ಹೋಯಿತು ಅಂತ ಜೋರಾಗಿ ಅಳುತ್ತಾ ಇರುತ್ತಾನೆ. ನನ್ನ ಸರ್ವಸ್ವ, ನನ್ನ ಬದುಕು ಸಂಪೂರ್ಣವಾಗಿ ಮುಗಿದು ಹೋಯಿತು. ಅವಳು ಈಗ ಏನು ಮಾಡುತ್ತಿರುತ್ತಾಳೋ, ಅವಳನ್ನು ಯಾರು ಎತ್ತುಕೊಂಡು ಹೋದರು ಅಂತ ತುಂಬ ಭಯದಿಂದ ಇರುತ್ತಾನೆ. ನಂತರ ಅವನಿಗೆ ಒಂದು ಕಾಲ್ ಬರುತ್ತದೆ. ಆ ಕಾಲನ್ನು ಪಿಕ್ ಮಾಡಿದ. ಆ ಕಡೆಯಿಂದ ಗಿರಿ ಹೇಳುತ್ತಾನೆ, ಬೇಗ ನೀನು ನಾನು ಹೇಳಿದ ಹಾಸ್ಪಿಟಲ್ಗೆ ಬಾ ಅಂತ ಅಡ್ರೆಸ್ಸನ್ನು ಕಳಿಸಿದ್ದ. ಏಕೆ ಅಂತ ಕೇಳಿದ್ದಕ್ಕೆ, ಇಲ್ಲಿಗೆ ಬಾ, ನಿನಗೆ ಎಲ್ಲ ಅರ್ಥವಾಗುತ್ತದೆ ಅಂತ. ಆದರೆ ನನಗೆ ಅರ್ಥವಾಯಿತು, ಅವನು ನನ್ನನ್ನು ಕರೆದಿರುವುದು ದಮಯಂತಿಯ ವಿಷಯವಾಗಿ. ನನ್ನ ಪ್ರೀತಿಯ ದಮಯಂತಿ ಅಯ್ಯೋ ಆಸ್ಪತ್ರೆಯಲ್ಲಿ ಇದ್ದಾಳ ಅವಳು ಅಂತ ಇನ್ನೂ ಕಣ್ಣೀರು ಹಾಕಿದ. ಅವಳಿಗೆ ಒಂದು ಸೊಳ್ಳೆ ಕಚ್ಚಿದರೂ ಕೂಡ ನನಗೆ ತುಂಬ ನೋವಾಗುತ್ತಿತ್ತು. ಅಂತಹುದರಲ್ಲಿ ಆಸ್ಪತ್ರೆಯಲ್ಲಿ ಅವಳಿದ್ದಾಳೆ ಅಂತ ಅನ್ನುವ ಮಾತನ್ನು ನೆನೆಸಿಕೊಂಡು ನನಗೆ ತುಂಬ ಕಷ್ಟವಾಗುತ್ತಿತ್ತು. ನನ್ನ ಕೈಯಲ್ಲಿ ಡ್ರೈವಿಂಗ್ ಮಾಡಲು ಆಗುತ್ತಿರಲಿಲ್ಲ, ಏಕೆಂದರೆ ಕೈ ಕಾಲು ನಡುಗುತ್ತಿತ್ತು. ಆಗ ಅಲ್ಲೇ ಇದ್ದ ಪಾರ್ಕ್ನ ಮೇಲ್ವಿಚಾರಕರು ನನ್ನ ಜೊತೆ ಬಂದರು. ಬನ್ನಿ ಸರ್, ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ಯಾವ ಕಡೆ ಹೋಗಬೇಕು ಅಂತ. ನಾನು ಫೋನನ್ನು ಅವನ ಕೈಗೆ ಕೊಟ್ಟೆ. ಆನ್ ಮಾಡಿ ಅವನು ಕಳಿಸಿದ ಅಡ್ರೆಸ್ಸನ್ನು ನೋಡಿಕೊಂಡು ಕರೆದುಕೊಂಡು ಹೋದರು. ನನಗೆ ಒಂದೇ ಒಂದು ಕ್ಷಣವೂ ಕೂಡ ಉಸಿರಾಡಲು ಆಗುತ್ತಿಲ್ಲ. ಉಸಿರು ಕಟ್ಟುತ್ತಿದೆ. ಎಲ್ಲ ಮುಗಿದು ಹೋಯಿತು ಅಂತ ಅನಿಸುತ್ತಿದೆ. ದಮಯಂತಿಗೆ ಏನಾದರೂ ಆದರೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಹಿಂತಿರುಗಿ ಹೋಗುವುದಿಲ್ಲ ಅಂತ ಅವನು ಹಠ ಮಾಡುತ್ತಿದ್ದ. ಮೇಲ್ವಿಚಾರಕರು ಅವನಿಗೆ ಸಮಾಧಾನ ಮಾಡುತ್ತಿದ್ದರು. ಆ ರೀತಿ ಏನೂ ಆಗುವುದಿಲ್ಲ, ಆಸ್ಪತ್ರೆಗೆ ಬೇರೆ ಏನೋ ಕೆಲಸಕ್ಕೆ ಕರೆದಿರಬಹುದು, ನೀವು ಧೈರ್ಯವಾಗಿ ಇರಿ ಸರ್, ಈಗಿನ ಕಾಲದಲ್ಲಿ ಇವೆಲ್ಲ ಸಹಜ, ಇವೆಲ್ಲವನ್ನು ಫೇಸ್ ಮಾಡಲೇಬೇಕು ಅಂತ ವಿಕ್ರಮ್ನನ್ನು ತುಂಬ ಸಮಾಧಾನ ಮಾಡುತ್ತಿದ್ದಾನೆ. ಆದರೆ ಅವನಿಗೂ ಗೊತ್ತು, ಆಸ್ಪತ್ರೆಗೆ ಕರೆದಿದ್ದಾರೆ ಅಂದರೆ ಮೇಜರ್ ಇಶ್ಯೂ ಇರುತ್ತದೆ. ಪಾಪ ಹೆಂಡತಿಯನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಅವರನ್ನು ನೋಡಿದರೆ ಅಯ್ಯೋ ಅಂತ ಅನಿಸುತ್ತದೆ. ನಂತರ ಅವನು ಆಸ್ಪತ್ರೆ ಬಳಿ ಕರೆದುಕೊಂಡು ಬಂದ. ಗಿರಿ ಹೊರಗಡೆ ಕಾಯುತ್ತಿದ್ದ ವಿಕ್ರಮ್ಗಾಗಿ. ವಿಕ್ರಮ್ ತಬ್ಬಿಕೊಂಡು ಅವನು ಅಳಲು ಶುರು ಮಾಡಿದ. ವಿಕ್ರಮ್ಗೆ ಇನ್ನೂ ಭಯ, ಏನಾಗಿರಬಹುದು ಅಂತ. ವಿಕ್ರಮ್ ಇನ್ನೂ ವೀಕ್ ಆದ. ಇವನ ಕಣ್ಣೀರನ್ನು ನೋಡಿ ಯಾವುದೋ ದೊಡ್ಡ ವಿಷಯ ಇರಬೇಕು ಅಂತ ಅವನ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ಆಸ್ಪತ್ರೆ ಒಳಗಡೆ ಕರೆದುಕೊಂಡು ಹೋದ. ವಿಕ್ರಮ್ನ ಎದೆ ಒಡೆದುಕೊಳ್ಳುತ್ತಿದೆ ಭಯದಿಂದ. ಅವನಿಗೆ ಈಗಲೇ ನಾನು ಭೂಮಿ ಒಳಗಡೆ ಹೋಗಬಾರದ ಅಂತ ಅನಿಸುತ್ತಿದೆ. ಅವನ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವಳು ಆರೋಗ್ಯ ಸರಿಯಿಲ್ಲ, ಮಲಗಿದ್ದಾಳೆ. ಅವಳನ್ನು ತೋರಿಸಲು ಕರೆದುಕೊಂಡು ಹೋಗಿದ್ದ. ಇಷ್ಟು ಹೊತ್ತು ಇವನು ದಮಯಂತಿಗೆ ಏನೋ ಆಗಿಬಿಟ್ಟಿದೆ, ಅವಳು ಜೀವಂತವಾಗಿ ಇಲ್ಲ, ಅದನ್ನು ಹೇಳಲು ಅಥವಾ ಅವಳ ದೇಹ ಸಿಕ್ಕಿರಬಹುದು, ಅದಕ್ಕೆ ಕರೆದಿದ್ದಾರೆ ಅಂತ ಅಂದುಕೊಂಡಿದ್ದ. ನಿಜವಾದ ವಿಷಯ, ವಿಕ್ರಮ್ನ ಅಮ್ಮನಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು. 2-3 ದಿನದಿಂದ ಗ್ಯಾಸ್ಟ್ರಿಕ್ ಅಂತ ಮಾತ್ರೆ ತೆಗೆದುಕೊಳ್ಳುತ್ತಿದ್ದರು. ಮನೆಯಲ್ಲಿ ಇರಲಾಗದೆ ಇಂದು ಆಸ್ಪತ್ರೆಗೆ ಬಂದಿದ್ದಾರೆ. ಡಾಕ್ಟರ್ ಹಾರ್ಟ್ನಲ್ಲಿ ಸ್ವಲ್ಪ ಹೋಲ್ ಇದೆ, ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರಂತೆ. ಅಮ್ಮ ತುಂಬ ಅಳುತ್ತಿದ್ದಾರೆ. ಅಪ್ಪ ಅಣ್ಣ ಭಯದಿಂದ ಕೂತಿದ್ದಾರೆ. ತಂಗಿ ಹೇಗಿದ್ದಾಳೆ ಅಂತ ಗಿರಿಯ ಬಳಿ ಕೇಳಿದಾಗ ಅವಳು ಪರವಾಗಿಲ್ಲ, ರಿಕವರ್ ಆಗುತ್ತಿದ್ದಾಳೆ, ಇನ್ನೊಂದೆರಡು ದಿನ ಸಂಪೂರ್ಣವಾಗಿ ಸರಿ ಹೋಗುತ್ತಾಳೆ ಅಂತ ಹೇಳಿದ. ನೋಡಿ ನನಗೆ ಬೇಸರವಾಯಿತು. ನನ್ನ ಅಮ್ಮ ಎಂದೂ ಕೂಡ ಅತ್ತಿದ್ದನ್ನು ನಾನು ನೋಡಿಲ್ಲ. ನಾನು ಚಿಕ್ಕವನಾಗಿದ್ದಾಗ ಅಪ್ಪ ಅಮ್ಮ ತುಂಬ ಜಗಳ ಮಾಡುತ್ತಿದ್ದರು. ನೋಡಿ ಸ್ವಲ್ಪ ಬೇಸರವಾಯಿತು, ಏಕೆಂದರೆ ಆಕೆ ತುಂಬ ಸ್ಟ್ರಾಂಗ್ ಲೇಡಿ, ಯಾವುದಕ್ಕೂ ಬಗ್ಗುವುದಿಲ್ಲ. ಆ ರೀತಿ ಸಂದರ್ಭ ಇರಬೇಕಾದಾಗ ಈ ಚಿಕ್ಕ ವಿಷಯಕ್ಕೆ ಏಕೆ ಹೆದರುವುದು ಅಂತ ನನಗೆ ಅನಿಸಿತು. ನಾನು ಹೋಗಿ ಅಮ್ಮನ ಕೈಯನ್ನು ಹಿಡಿದುಕೊಂಡು, ಅಮ್ಮ ಹೆದರಬೇಡ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತ ಹೇಳಿದೆ. ಬೇಗ ಹುಷಾರಾಗುತ್ತೀಯ ನೀನು, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನನ್ನ ಗೆಳೆಯ ವಿದೇಶದಲ್ಲಿ ಇದ್ದಾನೆ, ಹಾರ್ಟ್ ಸರ್ಜನ್. ಅವನಿಗೆ ಒಂದು ಫೋನ್ ಮಾಡಿ ಹೇಳಿದರೆ ಬಂದು ನಿನ್ನನ್ನು ನೋಡಿಕೊಳ್ಳುತ್ತಾನೆ, ನಿನಗೆ ಸರ್ಜರಿ ಮಾಡುತ್ತಾನೆ, ಸ್ಪೆಷಲ್ ಕೇರ್ ಕೊಡುತ್ತಾನೆ. ನೀನು ಏಕೆ ಇಷ್ಟು ದುಃಖ ಪಡುತ್ತಿದ್ದೀಯೆ? ಮನುಷ್ಯರು ಅಂದ ಮೇಲೆ ಇದೆಲ್ಲ ಸಹಜ.
ಹೋದ ವರ್ಷ ಅಪ್ಪನಿಗೆ ಹಾರ್ಟ್ ಆಪರೇಷನ್ ಆಗಿರಲಿಲ್ಲವೇ? ಅದು ಕೂಡ ಓಪನ್ ಹಾರ್ಟ್ ಸರ್ಜರಿ. ನೀನೇ ಆಗ ಪಕ್ಕ ನಿಂತು ಈಗ ಹೇಗೆ ಎದುರುತ್ತಿದ್ದೀಯಾ? ನಾವೆಲ್ಲ ಇದ್ದೇವೆ, ನಿನಗೆ ಏನೂ ಆಗಲು ಬಿಡುವುದಿಲ್ಲ ಅಂತ ಹೇಳಿದಾಗ ನೀವು ಇದ್ದರೂ ಮಗನೇ, ದೇವರು ಇರಬೇಕು ನನ್ನ ಕಡೆ. ಚಿಕ್ಕವಳಾದಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿ ಕಷ್ಟ ಬಿಟ್ಟಿಲ್ಲ. ಮೊದಲು ಅಪ್ಪ ಅಮ್ಮ ದೂರಾದರು. ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನ, ಅಪ್ಪನ ಮನೆಯಲ್ಲಿ ಸ್ವಲ್ಪ ದಿನ ಇರಲು ಸಾಧ್ಯವಾಗದೆ ಅಜ್ಜಿಯ ಮನೆಯಲ್ಲಿ ಇದ್ದೆ. ಅಪ್ಪ ಅಮ್ಮನನ್ನು ಮರೆತು ಬಿಟ್ಟಿದ್ದೆ. ಕೊನೆಗೆ ಅವರು ಸಿಕ್ಕಾಗ ಜಾಸ್ತಿ ವಯಸ್ಸಾಗಿತ್ತು ಇಬ್ಬರಿಗೂ. ನಂತರ ಇಬ್ಬರು ಬೇರೆ ಬೇರೆ ಮದುವೆ ಆಗಿದ್ದು, ಅವರಿಗೂ ಮಕ್ಕಳು ಸಂಸಾರ ಎಲ್ಲ ಇತ್ತು. ಅವರ ಬದುಕಿನಲ್ಲಿ ಅವರು ಚೆನ್ನಾಗಿ ಇದ್ದರು. ನಾನು ಮೊದಲ ಗಂಡನ ಮಗುವಾಗಿದ್ದರಿಂದ ಅಮ್ಮನಿಗೆ ಬೇಕಾಗಿರಲಿಲ್ಲ ಅವಳ ಸಂಸಾರ ಹಾಳಾಗುತ್ತದೆ ನಾನು ಅವಳ ಬದುಕಿನಲ್ಲಿ ಹೋದರೆ ಅಂತ. ಅಪ್ಪನಿಗೆ ಇಷ್ಟವಿದ್ದರೂ ಚಿಕ್ಕಮ್ಮ ಬಿಡುತ್ತಿರಲಿಲ್ಲ. ಎಲ್ಲಿ ಆಸ್ತಿಯಲ್ಲಿ ಪಾಲು ಕೊಟ್ಟು ಬಿಡುತ್ತಾನೆ ಅಂತ. ಇದರಿಂದ ನಾನು ಶ್ರೀಮಂತರ ಮನೆಯ ಮಗಳಾದರೂ ಬೆಳೆದಿದ್ದು ಒಂದು ಮಧ್ಯಮ ವರ್ಗದಲ್ಲಿ. ನಿನ್ನ ಅಪ್ಪ ನನ್ನನ್ನು ಮದುವೆ ಆದ ಮೇಲೆ ಇಲ್ಲಿಯವರೆಗೂ ಒಂದು ಹೋರಾಟವೇ ಅಂತ ಅಮ್ಮ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ಪ್ರತಿದಿನ ಕಷ್ಟಪಡುವುದು ನನ್ನ ಅಪ್ಪ ನಾನು ಕಣ್ಣಾರೆ ಕಂಡಿದ್ದೇನೆ. ಅಪ್ಪನ ಮೇಲೆ ಇಷ್ಟೊಂದು ಚಾಡಿಯನ್ನು ನಾನು ನಂಬಲು ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡೆ. ನಾನು ಅಪ್ಪನ ದೃಷ್ಟಿಯಿಂದ ನೋಡುತ್ತಿದ್ದೇನೆ, ಅಮ್ಮ ಅವಳ ದೃಷ್ಟಿಯಿಂದ ನೋಡುತ್ತಿದ್ದಾಳೆ. ಅವರವರ ದೃಷ್ಟಿಯಲ್ಲಿ ಅವರವರು ಸರಿಯಾಗಿದ್ದಾರೆ. ಆಗ ಅಮ್ಮನನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದೆ. ಆಗಿದ್ದು ಹಾಗೆ ಹೋಯಿತು ಬಿಡು, ಇನ್ನು ಇದರ ಬಗ್ಗೆ ಚಿಂತೆ ಬೇಡ, ಇರುವ ಬದುಕಿನ ಬಗ್ಗೆ ಯೋಚಿಸು ಅಂತ ಹೇಳಿದಾಗ, ಆಗ ನಿನ್ನ ತಂಗಿಯನ್ನು ಹುಷಾರಾಗಿ ನೋಡಿಕೊ. ಅಕಸ್ಮಾತ್ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಅಣ್ಣ ಮತ್ತು ಅಪ್ಪನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಅಮ್ಮ ಹೇಳಿದಾಗ ನಾನು ಕೂಡ ಎಮೋಷ್ನಲ್ ಆದೆ. ಅಷ್ಟರಲ್ಲಿ ಅಣ್ಣ, ಅಪ್ಪ, ಅಜ್ಜಿ ಎಲ್ಲರೂ ಒಳಗಡೆ ಬಂದು ಎಲ್ಲರೂ ಅಮ್ಮನಿಗೆ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ನಾನು ದಮಯಂತಿಯನ್ನು ಮರೆತೇ ಬಿಟ್ಟಿದ್ದೇನೆ. ಅಜ್ಜಿ ಅವಳ ಬಗ್ಗೆ ಕೇಳಿದರು. ಅವಳು ಎಲ್ಲಿ ಅಂತ ಸಡನ್ನಾಗಿ ನೆನಪಾಗಿ ಏನು ಹೇಳಬೇಕು ಅಂತ ಅರ್ಥವಾಗದೆ, ಇಲ್ಲೇ ಎಲ್ಲೋ ಇದ್ದಾಳೆ, ಬರುತ್ತಾಳೆ ಬಿಡು ಅಜ್ಜಿ, ಈಗ ಅಮ್ಮನನ್ನು ನೋಡಿಕೊಳ್ಳಬೇಕು ಅಂತ ಡಾಕ್ಟರ್ ಬಳಿ ಮಾತನಾಡಲು ಹೋದೆ. ಎಲ್ಲಿ ಹೋದರೂ, ಹೇಗೆ ಇದ್ದರು, ಏನು ಮಾಡಿದರು, ನನಗೆ ಇವಳ ನೆನಪು ಮರೆಯುತ್ತಿಲ್ಲ. ಪದೇ ಪದೇ ಅಲ್ಲೂ ಕೂಡ ಒಂದು ರೌಂಡ್ ಎಲ್ಲರ ಬಳಿ ವಿಚಾರಿಸಿದೆ. ಎಲ್ಲಾದರೂ ದಮಯಂತಿಯನ್ನು ನೋಡಿದ್ದೀರಾ ಅಥವಾ ಎಲ್ಲಾದರೂ ಸಿಕ್ಕಿದಳಾ ಅಂತ. ಪ್ರತಿಯೊಬ್ಬರನ್ನು ಕೇಳಿದರೂ ಕೂಡ ಯಾರೂ ಸರಿಯಾದ ಉತ್ತರವನ್ನು ಕೊಡಲಿಲ್ಲ. ಅಜ್ಜಿಗೆ ನನ್ನ ಉತ್ತರದಿಂದ ಸಮಾಧಾನ ಆಗಲಿ. ಡಾಕ್ಟರ್ ಬಳಿ ಕೇಳಿದಾಗ ಅವರು, ಅಮ್ಮ ತುಂಬ ಬೇಗ ಹುಷಾರಾಗುತ್ತಾರೆ, ಇರುವುದು ಮೈನರ್ ಪ್ರಾಬ್ಲಮ್, ಆದರೆ ಅವರು ತುಂಬ ತಲೆಗೆ ಹಾಕಿಕೊಳ್ಳುತ್ತಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ಗಳು ಇದ್ದಾರೆ, ಅವರ ಕೈಯಲ್ಲಿ ಆಪರೇಷನ್ ಮಾಡಿಸಬೇಕು ಅಂತ ಅಂದರೆ ಮಾಡಿಸುತ್ತೇವೆ, ಅಥವಾ ನಿಮಗೆ ಯಾರಾದರೂ ಗೊತ್ತಿದ್ದರೆ ಹೇಳಿ, ಇಲ್ಲಿ ಬಂದು ಆಪರೇಷನ್ ಮಾಡಬಹುದು ಅಂದಾಗ ನಾನು ನನ್ನ ಗೆಳೆಯನಿಗೆ ಫೋನ್ ಮಾಡಿದ್ದೆ. ಅವನು ಅಮೆರಿಕದಲ್ಲಿರುವುದು, ನನ್ನ ಬಾಲ್ಯದ ಸ್ನೇಹಿತ, ನನಗಾಗಿ ಏನು ಬೇಕಾದರೂ ಮಾಡುತ್ತಾನೆ. ಈಗ ಅಮೆರಿಕದಲ್ಲಿ ಹಾರ್ಟ್ ಸರ್ಜನ್. ಅವನಿಗೆ ಫೋನ್ ಮಾಡಿದ ತಕ್ಷಣ ಅವನು ತುಂಬ ಖುಷಿಪಟ್ಟ. ಎಷ್ಟು ದಿನ ಆದ ಮೇಲೆ ಫೋನ್ ಮಾಡಿದ್ದೀಯಾ? ಏನಾದರೂ ಕೆಲಸವಿದ್ದರೆ ಮಾತ್ರ ನೀನು ಫೋನ್ ಮಾಡುವುದು, ಏನು ವಿಷಯ ಹೇಳು ಅಂತ ಕೇಳಿದಾಗ ನಾನು ಅಮ್ಮನ ಸಮಸ್ಯೆಯನ್ನು ಹೇಳಿದಾಗ ಅವನು ಹೃದಯ ಕೂಡ ಭಾರವಾಯಿತು. ಅವನಿಗೆ ಅಮ್ಮ ಇಲ್ಲ. ನನ್ನ ಅಮ್ಮ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಏಕೆಂದರೆ ಅವನು ನೋಡಲು ತುಂಬ ಬೆಳ್ಳಗೆ ಇದ್ದ, ನನಗಿಂತ ಚೆನ್ನಾಗಿ ಓದುತ್ತಿದ್ದ. ಅಮ್ಮ ಅವನಿಗೆ ಆರೈಕೆ ಮಾಡುತ್ತಿದ್ದಳು. ಅವನು, ನಾನು ಇಂದು ಸಂಜೆ ಫ್ಲೈಟ್ ಹತ್ತುತ್ತೇನೆ, ನಾಳೆ ಅಲ್ಲಿ ಬರುತ್ತೇನೆ, ಅಮ್ಮನಿಗೆ ಹೇಳು ನಿನ್ನ ಮಗ ಬರುತ್ತಿದ್ದಾನೆ, ಆಪರೇಷನ್ ಮಾಡುತ್ತಾನೆ ಅಂತ. ಯಾವುದೇ ಕಾರಣಕ್ಕೂ ನೀನು ಚಿಂತಿಸಬೇಡ, ನಾನು ನಿನ್ನ ಮತ್ತು ನನ್ನ ಅಮ್ಮನ ಆದಷ್ಟು ಬೇಗ ಸಂಪೂರ್ಣವಾಗಿ ಆರೋಗ್ಯವಾಗಿ ಮನೆಗೆ ಬರುವಂತೆ ಮಾಡುತ್ತೇನೆ ಅಂತ ನನ್ನ ಗೆಳೆಯ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಇವನು ಹೇಳಿದ ಮೇಲೆ ನನಗೆ ಆನೆ ಬಲ ಬಂತು. ಈಗ ಸ್ವಲ್ಪ ಮನಸ್ಸು ನಿರಾಳವಾಯಿತು. ನಂತರ ದಮಯಂತಿ ನೆನಪಾದಳು. ಅಪ್ಪನಿಗೆ ನಾನು ವಿವರಿಸಿ ಹೇಳಿದೆ, ನನ್ನ ಗೆಳೆಯ ಬಂದು ನಾಳೆ ಆಪರೇಷನ್ ಮಾಡುತ್ತಾನೆ ಅಂತ.
ಅಮ್ಮ ಕೂಡ ಸ್ವಲ್ಪ ಸಮಾಧಾನದಿಂದ ಇದ್ದಳು. ನಾನು ಹೊರಗೆ ಬಂದೆ ದಮಯಂತಿಯನ್ನು ಹುಡುಕಬೇಕು ಅಂತ, ಕೊನೆ ಪಕ್ಷಿ ರಾತ್ರಿ ಎಲ್ಲಾದರೂ ಹುಡುಕೋಣ ಅಂತ. ಆದರೆ ನನಗೆ ಒಂದು ಶಾಕ್ ಕಾದಿತ್ತು. ನಾನು ಕಾರಿನ ಕಡೆ ನೋಡಿದಾಗ ನಿಜವಾಗಲೂ ಕೂಡ ಇದು ಸತ್ಯ ಅಂತ ನಂಬಲು ಸಾಧ್ಯವಾಗುತ್ತಿಲ್ಲ. ಆದರೆ ಸತ್ಯ. ನನ್ನ ಕಣ್ಣನ್ನು ನಾನು ಒಸಕುತ್ತಾ ಇದ್ದೇನೆ. ಏಕೆಂದರೆ ದಮಯಂತಿ ಕಾರಿನಲ್ಲಿ ಕುಳಿತಿದ್ದಾಳೆ, ಫ್ರಂಟ್ ಸೀಟಿನಲ್ಲಿ. ನನ್ನನ್ನು ನೋಡಿದ ಕ್ಷಣ, ನೀವು ಏಕೆ ನನ್ನನ್ನು ಬಿಟ್ಟು ಬೀಗ ಹಾಕಿಕೊಂಡು ಹೋದಿರಿ? ನನ್ನ ಬಳಿ ಫೋನ್ ಕೂಡ ಇಲ್ಲ ಫೋನ್ ಮಾಡಲು. ಫೋನನ್ನು ಪಾರ್ಕಿನಲ್ಲೇ ಬಿಟ್ಟು ಬಿಟ್ಟಿದ್ದೇನೆ. ನಿಮ್ಮ ಸಹವಾಸದಿಂದ, ನಿಮ್ಮ ಮುದ್ದಿನಿಂದ ಮರೆತು ಹೋಯಿತು ಎಲ್ಲ. ಅತ್ತೆಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರಿ, ಆದರೆ ನನ್ನನ್ನು ಕರೆದುಕೊಂಡು ಹೋಗದೆ ಬೀಗ ಹಾಕಿ ಹೋಗಿದ್ದೀರಾ. ಎಷ್ಟು ಧೈರ್ಯ ನಿಮಗೆ ಅಂತ ಅವಳು ತುಂಬ ಕೋಪದಿಂದ ಕೇಳುತ್ತಿದ್ದಾಳೆ. ಅವಳು ಸಿಕ್ಕಿಲ್ಲ ಅಂತ ಎಲ್ಲ ಕಡೆ ಹುಡುಕಾಟ ನಡೆಸಿದರೂ ಕೂಡ ಈಗ ಕಾರಿನಲ್ಲಿ ಆರಾಮವಾಗಿ ಕುಳಿತುಕೊಂಡು ನಿಮ್ಮದೇ ತಪ್ಪು, ನೀವು ನನ್ನನ್ನು ಬಿಟ್ಟು ಹೋಗಿದ್ದು ಅಂತ ಗಲಾಟೆ ಮಾಡುತ್ತಿದ್ದಾಳೆ. ಅವಳ ಮಾತು ನಿಜವಾಗಲೂ ನನಗೆ ಅರ್ಥವಾಗಿಲ್ಲ. ಸ್ವಲ್ಪ ಹೊತ್ತು ನಂತರ ಇಷ್ಟು ಹೊತ್ತು ನಾನು ಪರದಾಟ ಮಾಡುತ್ತಿದ್ದಿದ್ದು ಈ ಮುದ್ದು ಗೊಂಬೆಗೆ. ಕೊನೆ ಪಕ್ಷ ಅವಳು ಸಿಕ್ಕಿದಳಲ್ಲ. ನನ್ನ ಹುಡುಕಾಟ ತಪ್ಪಿತು ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವಳು ಕೂಡ ಎಂದಿನಂತೆ ತಬ್ಬಿಕೊಂಡಳು. ನನ್ನ ಕೆನ್ನೆಗೆ ಮುತ್ತು ಕೊಟ್ಟಳು. ಐ ಲವ್ ಯು ವಿಕ್ರಮ್ ಅಂತ ಹೇಳಿದಳು. ಈ ಮಾತನ್ನು ಅವಳು ಎಮೋಷ್ನಲ್ ಆದಾಗ ಹೇಳುವುದು. ಇಂದು ಏಕೆ ಅಂತ ಅವಳ ಕಣ್ಣನ್ನು ನೋಡಿದರೆ ಅವಳು ಮಾತನ್ನು ಬದಲಾಯಿಸಿದಳು. ಅವಳು ನನ್ನ ಕೈಯನ್ನು ಹಿಡಿದುಕೊಂಡಿದ್ದಳು. ಅವಳ ಕೈ ತುಂಬ ಬಿಸಿ ಇತ್ತು. ಯಾವಾಗಲೂ ಇಷ್ಟು ಬಿಸಿ ಅವಳ ಕೈ ಇರುವುದಿಲ್ಲ. ಏನಾದರೂ ಎದುರುಕೊಂಡಿದ್ದಳೇನೋ ಅಂತ ಏನೋ ಕೇಳಲು ಹೋದಾಗ ಅವಳು ಸರಿಯಾದ ಉತ್ತರ ಕೊಡಲಿಲ್ಲ. ಸದ್ಯಕ್ಕೆ ಅವಳು ಯಾವುದೇ ಉತ್ತರವನ್ನು ಸರಿಯಾಗಿ ಕೊಡುತ್ತಿಲ್ಲ. ಅಂದರೆ ಯಾವುದೋ ಒಂದು ವಿಷಯವನ್ನು ನನ್ನಿಂದ ಮುಚ್ಚಿ ಇಡುತ್ತಿದ್ದಾಳೆ. ನಾನು ಪದೇ ಪದೇ ಬಲವಂತ ಮಾಡಿದರೆ ಅವಳು ನನ್ನನ್ನು ಬಿಟ್ಟು ಹೋಗುತ್ತಾಳೆ. ಸದ್ಯಕ್ಕೆ ಸಿಕ್ಕಿದಳಲ್ಲ, ಅದು ಮಾತ್ರ ನನಗೆ ತೃಪ್ತಿ ಅಂತ ಅಂದುಕೊಂಡೆ. ಅವಳ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಏನೂ ಆಗಿಲ್ಲ ಅನ್ನುವ ರೀತಿ ಇದ್ದಾಳೆ. ನನಗೆ ಆಶ್ಚರ್ಯ ಜೊತೆ ಖುಷಿ ಕೂಡ. ಎಲ್ಲವನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತಿದ್ದಾಳೆ ಅಂತ. ಬದುಕು ತುಂಬ ಅನಿರೀಕ್ಷಿತ ಮತ್ತು ಸರ್ಪ್ರೈಸ್ ಅನ್ನು ಕೊಡುತ್ತದೆ ನನಗೆ ಪ್ರತಿ ಬಾರಿ. ಅದು ದಮಯಂತಿಯ ವಿಷಯದಲ್ಲಿ ಹೆಚ್ಚು. ಅಮ್ಮನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಮಾಧಾನ ಮಾಡುತ್ತಿದ್ದಾಳೆ. ಸರ್ಜರಿ ಆದಾಗಿಂದ ಹುಷಾರಾಗೋವರೆಗೂ ಅತ್ತೆಯ ಸಂಪೂರ್ಣ ಜವಾಬ್ದಾರಿ ನನ್ನದೇ. ಅವರ ಆರೋಗ್ಯವನ್ನು ಸರಿ ಮಾಡುತ್ತೇನೆ ಅಂತ ಹೇಳಿದಳು. ಬೇರೆ ಸಮಯದಲ್ಲಿ ಅಮ್ಮ ತುಂಬ ಬೇಸರ ಮಾಡಿಕೊಂಡರು. ಇಂದು ಅವಳ ಮಾತುಗಳಿಂದ ಖುಷಿಪಟ್ಟರು. ಏಕೆಂದರೆ ಅಣ್ಣನ ಹೆಂಡತಿ ಅಮ್ಮನನ್ನು ನೋಡಲು ಬಂದೇ ಇಲ್ಲ. ಒಂದು ಫೋನ್ ಕೂಡ ಮಾಡಿಲ್ಲ. ಆದರೆ ಅಣ್ಣನ ಮುಖವನ್ನು ನೋಡಿಕೊಂಡು ಎಲ್ಲರೂ ಸುಮ್ಮನಿದ್ದಾರೆ. ಅತ್ತಿಗೆಗೆ ಏನೂ ಹೇಳುತ್ತಿಲ್ಲ. ಈಗ ದಮಯಂತಿ ಎಲ್ಲರ ದೃಷ್ಟಿಯಲ್ಲಿ ತುಂಬ ಒಳ್ಳೆಯವಳು ಆಗುತ್ತಿದ್ದಾಳೆ. ಅಜ್ಜಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕೆನ್ನೆಗೆ ಮುತ್ತು ಕೊಟ್ಟಳು. ನಮ್ಮ ಮನೆಯ ನಿಜವಾದ ವಜ್ರ ಇವಳೇ ಅಂತ. ಅವಳು, ನಾನು ನಿಮಗೆಲ್ಲ ತಿನ್ನಲು ತಂದಿದ್ದೇನೆ ಅತ್ತೆ ತಿನ್ನಬಹುದಾ ಬೇಡವಾ ತಿಳಿಯುತ್ತಿಲ್ಲ, ಆದರೆ ನೀವೆಲ್ಲ ತಿನ್ನಬಹುದು ಅಂತ ಹೇಳಿದಳು. ಕಾರಿನ ಕೀಯನ್ನು ತೆಗೆದುಕೊಂಡು ವಿಕ್ರಮ್ ಬಳಿ ಅವಳೊಬ್ಬಳೇ ಕಾರಿನ ಹತ್ತಿರ ಹೋಗಿ ಅದರಲ್ಲಿದ್ದ ತಿಡ್ಡಿಯನ್ನು ತಂದು ಎಲ್ಲರಿಗೂ ತೋರಿಸಿದರು. ಅದು ಮನೆಯಲ್ಲಿ ಫ್ರೈ ಮಾಡಿರುವ ಹಿದಕಿದ ಬೇಳೆ. ಅದಕ್ಕೆ ಕಡಲೆಕಾಯಿ ಬೀಜ, ಕಡಲೆಪಪ್ಪು, ಬೆಳ್ಳುಳ್ಳಿ, ಕರಿಬೇವು, ಅವಲಕ್ಕಿ ಹಾಕಿ ಒಗ್ಗರಣೆ ಮಾಡಿದ್ದಾಳೆ. ಅದನ್ನು ನೋಡಿದ ತಕ್ಷಣ ಎಲ್ಲರೂ ಖುಷಿಪಟ್ಟರು. ಇದು ನಾವು ಚಿಕ್ಕವರಾಗಿದ್ದಾಗ ಅಜ್ಜಿ ನಮಗೆ ಮಾಡಿಕೊಡುತ್ತಿದ್ದರು. ಅಜ್ಜಿಯ ಕಾಲಕ್ಕೆ ಮುಗಿದು ಹೋಯಿತು ಅಂತ ಅಂದುಕೊಂಡಿದ್ದೆ. ನೀನು ಮಾಡಿದ್ದೀಯಾ ಅಂತ ವಿಕ್ರಮ್ ಆ ಡಬ್ಬವನ್ನು ಅವಳ ಕೈಯಿಂದ ಕಿತ್ತುಕೊಂಡ. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಅವನು ಜಾಸ್ತಿ ತಿನ್ನಲು ಶುರು ಮಾಡಿದ. ಅವಳು ಆಶ್ಚರ್ಯದಿಂದ, ನಿಮಗೆ ಇದು ಇಷ್ಟನಾ ಅಂತ ಕೇಳಿದಳು. ಹೌದು, ತುಂಬ ಇಷ್ಟ. ಈ ಸೀಸನ್ ಬಂದರೆ ಅವರೆಕಾಯಿ ಮುಗಿಯುವವರೆಗೂ ಅಜ್ಜಿ ಮಾಡುತ್ತಲೇ ಇದ್ದರು, ಒಂದು ದೊಡ್ಡ ಡಬ್ಬದ ತುಂಬ. ವಿಕ್ರಮ್ ಮತ್ತು ಅಲ್ಲಿ ಇದ್ದವರೆಲ್ಲ ಅವಳಿಗೆ ಥ್ಯಾಂಕ್ಸ್ ಹೇಳಿದರು. ದಮಯಂತಿಯ ಈ ಸ್ವಭಾವದಿಂದ ಅಲ್ಲಿ ಆಪರೇಷನ್ ಮಾಡಬೇಕು ಅವರ ಅತ್ತೆಗೆ ಅನ್ನುವ ಭಾವನೆ ಎಲ್ಲರ ಮನಸ್ಸಿಂದ
ಹೊರಟು ಹೋಗಿದೆ. ಎಲ್ಲರೂ ಆರಾಮವಾಗಿ ಇದ್ದಾರೆ. ಇಷ್ಟು ಹೊತ್ತು ಎಲ್ಲರೂ ಟೆನ್ಷನ್ನಲ್ಲಿ ಇದ್ದರು. ಆದರೆ ಈಗ ಆ ವಿಷಯವನ್ನು ಸ್ವಲ್ಪ ಹೊತ್ತಿಗೆ ಮರೆತು ನಿರಾಳವಾಗಿ ಇದ್ದಾರೆ. ವಿಕ್ರಮ್ ತಿನ್ನುತ್ತಲೇ ಇದ್ದಾನೆ. ಆದರೆ ಇಂದು ತುಂಬ ರುಚಿ ಸಿಗುತ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ಕಾಡಿದ ಪ್ರಶ್ನೆ, ಅವಳು ತುಂಬ ದಿನಗಳಿಂದ ನನ್ನ ಜೊತೆಗೆ ಇದ್ದಾಳೆ. CCTV ಫೋಟೇಜ್ನಲ್ಲಿ ಕಿಡ್ನ್ಯಾಪ್ ಆಗಿರುವ ವಿಡಿಯೋ ಇದೆ. ಮತ್ತೆ ಇದೆಲ್ಲ ಹೇಗೆ ಸಾಧ್ಯ? ಯಾವಾಗ ಮಾಡಿಕೊಂಡು ಬಂದಳು ಇದನ್ನೆಲ್ಲ? ಇವನು ಅವಳನ್ನೇ ದಿಟ್ಟಿಸಿ ನೋಡಿದ. ಆಗ ಅವಳು ಇವನ ಕಡೆ ನೋಡಿ ತನಗೆ ಸಂಬಂಧವಿಲ್ಲ ಅನ್ನುವ ರೀತಿ ಆ ಕಡೆ ತಿರುಗಿದಳು. ಈಗ ಒಂದು ವಿಷಯ ತಿಳಿಯಿತು. ಇವಳು ಯಾವುದೋ ವಿಷಯವನ್ನು ನನಗೆ ತಿಳಿಯಬಾರದು ಅಂತ ಮುಚ್ಚಿ ಇಡುತ್ತಿದ್ದಾಳೆ. ಅದು ಏನಂತ ಕಂಡು ಹಿಡಿಯಲೇಬೇಕು ಅಂತ ಅಂದುಕೊಂಡ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.